ಯಾಗ ಸಂಪನ್ನವಾಗಂತ ಅವನಿಗೆ ದಕ್ಷಿಣೆ ಕೊಡ್ತು. ಫಲ ನಮಗೆ ಏನು ಆಹುತಿ ಕೊಟ್ಟಿರ್ತಾರೆ ವೈದಿಕರು, ಇದನ್ನ ಮಮ ಅಂತ ಬಿಡ್ತಾರೆ ಎಳ್ಳು ನೀರಾಗಿ. ಅವಾಗ ಏನಾಯ್ತದು, ಯಜಮಾನನಿಗೆ ಫಲ ಹೋಯ್ತು. ಇಲ್ಲಿ ಯಜಮಾನ ಯಾರು? ನೀವೇ. ಸೊ ನೀವೇ ಕೂತು ಪಾರಾಯಣ ಮಾಡಿರೋದ್ರಿಂದ ಇಲ್ಲಿ ದಕ್ಷಿಣೆ ಭಾಗ ಅನ್ನೋದು ಬರಲ್ಲ. ಗಾಬರಿ ಆಗಬೇಡಿ, ಸ್ವಾಮಿಗಳು ದಕ್ಷಿಣ ಕೊಡ್ತಾರೆ. ಸೊ ದಕ್ಷಿಣೆ ಭಾಗ ಅನ್ನೋದು ಇರೋಲ್ಲ ಇಲ್ಲಿ. ಅವಾಗ ಏನಾಗುತ್ತೆ, ಈ ಸತ್ರಯಾಗದಲ್ಲಿ ಬರ್ತಕ್ಕಂಥ ಎಲ್ಲ ಫಲಗಳು ಕೂಡ ನಾವು ಏನು ಸಂಕಲ್ಪವನ್ನು ಮಾಡಿದ್ವು ಆ ಸಂಕಲ್ಪದ ಕಡೆಗೆ ಹೆಜ್ಜೆ ಹಾಕತ್ತೆ. ಜೊತೆಗೆ ಕೆಲವು ಯಜ್ಞಯಾಗಾದಿಗಳು ಇಮ್ಮಿಡಿಯೇಟ್ ಆಗಿ ಫಲ ಕೊಡುತ್ತೋ ಇಲ್ವೋ ಅನ್ನೋ ಪ್ರಶ್ನೆನೂ ಇಲ್ಲ. ಕೆಲವು ಯಜ್ಞಯಾಗಾದಿಗಳು ದರ್ಶಪೂರ್ಣ ಮಾಸ ಯಾಗ ಅಂತೀವಿ. ಅವಾಗ ದರ್ಶಪೂರ್ಣ ಮಾಸ ಯಾಗದಲ್ಲಿ ನಮಗೆ ಮೊದಲು ಒಂದು 30 ದಿನ ನಡೆಯುತ್ತೆ. ಮೊದಲನೇ ದಿನ ಪೂರ್ಣಾವತಿ ಮಾಡಿರ್ತೀನಿ, ಹುಣ್ಣಿಮೆ ದಿನಕ್ಕೂ, ಆಮೇಲೆ ಅಮಾವಾಸ್ಯೆಗೂ ಮಾಡಿರ್ತೀನಿ. ಮತ್ತೆ ಇನ್ನೊಂದು ಕಂಪ್ಲೀಟ್ 1 ಮಂತ್ ಬರಬೇಕು. ಆ 1 ಮಂತ್ ಬಂದಾಗ ಸೊ ಮಧ್ಯದಲ್ಲಿ ಮಾಡಿರ್ತಕ್ಕಂಥ ಯಾಗದ ಫಲ ಎಲ್ಲಿ ಹೋಗುತ್ತೆ ಅಂದಾಗ ಅದನ್ನು ಅಪೂರ್ವ ಅಂತ ಹೇಳ್ತೀವಿ. ಏನಂದ್ರೆ ಅದು ಒಂದು ಕಡೆ ಇದ್ದು ಸಮಯ ಬಂದಾಗ ಎಲ್ಲಿ ಪರಿಪೂರ್ಣ ಪಕ್ವ ಆದಾಗ ಅದು ಎಲ್ಲರಿಗೂ ಯಜಮಾನನಿಗೆ ಫಲ ಕೊಡ್ತಕ್ಕಂಥದ್ದು ದರ್ಶಪೂರ್ಣ ಮಾಸ. ಸೊ ಈ ರೀತಿ ಸತ್ರಯಾಗದಲ್ಲಿ ಎಲ್ಲರೂ ಯಜಮಾನರು, ಎಲ್ಲರಿಗೂ ಕೂಡ ಸಮಪಾಲು. ಕೆಲವು ಯಜ್ಞಯಾಗಾದಿಗಳು ಫಲವನ್ನು ಸಮಯಕ್ಕೆ ಸರಿಯಾಗಿ ನಂತರ ಬರುತ್ತೆ. ಕೆಲವು ಯಜ್ಞಯಾಗಾದಿಗಳಲ್ಲಿ ಆ ಕ್ಷಣದಲ್ಲಿ ಉಂಟು. ದೇಶಹಿತ ಲೋಕಹಿತವನ್ನು ತೆಗೆದುಕೊಂಡಿರ್ತಕ್ಕಂಥ ಸಂಕಲ್ಪಕ್ಕೆ ಯಜ್ಞಯಾಗಾದಿಗಳ ಫಲ ಅವಾಗಲೇ ಸಿಗ್ತದೆ. ಯಾಕೆಂದ್ರೆ ನಮ್ಮ ಅನುಭವ ಇಲ್ಲಿ ಒಂದ್ಸತಿ ನಾವು ಗಡಿಯಾರ ಕೆಳಗೆ ನಿಂತ್ಕೊಂಡು ಅಲ್ಲಿ ಒಂದು ಅತಿರುದ್ರ ಯಾಗ ಮಾಡಿದ್ವಿ. ಇಲ್ಲಿ ಒಂದು ಅತಿರುದ್ರ ಯಾಗ ಆಯ್ತು. ಅಲ್ಲಿ ಸಹಸ್ರ ಚಂಡಿ ಇಲ್ಲ ಅದಲ್ಲ, ಅದಕ್ಕೂ ಮೊದಲು ಸಹಸ್ರ ಚಂಡಿಯನ್ನು ಅವಾಗ ಈ ಒಂದು ಕರ್ನಾಟಕ ಹಾಗೂ ತಮಿಳುನಾಡಿನ ಭಾಗದ ಒಂದು ನೀರಿನ ಒಂದು ಪ್ರಾಬ್ಲಮ್ ಇತ್ತು, ಗಲಾಟೆ ಇತ್ತು. ಪ್ರಧಾನವಾಗಿ ನಾವು ಸಂಕಲ್ಪ ತಗೋಬೇಕಾದ್ರೆ ಜ್ಞಾಪಕ ಇರ್ಬೋದು ಕೆಲವರಿಗೆಲ್ಲರಿಗೂ ಕೂಡ. ಆ ಒಂದು ತೊಂದರೆ ಏನಿದೆ ಆ ತೊಂದರೆಯಲ್ಲೂ ಕೂಡ ನಿವಾರಣೆ ಆಗಬೇಕು, ಸಮಾಧಾನ ಚಿತ್ತವಾಗಬೇಕು. ಡಿಸಿಷನ್ ಏನಾದರೂ ಇರಲಿ, ಸಾಮಾನ್ಯದ ಜನಗಳಿಗೆ ತೊಂದರೆ ಆಗಬಾರ್ದು, ಅದೊಂದು ಸಮಾಧಾನ ರೀತಿಯಾಗಿರ್ತಕ್ಕಂಥ ಒಂದು ಉತ್ತರ ಬರಬೇಕು ಅಂತೇಳಿ ಸಂಕಲ್ಪ ತೆಗೆದಿದ್ದೇವೆ. ಆ ಸಂಕಲ್ಪ ನಾವು ಪೂರ್ಣ ಆಗಿ ಮ್ಯಾಕ್ಸಿಮಮ್ 1 ವಾರದೊಳಗಡೆ ನಮಗೆ ಅದರ ರಿಸಲ್ಟ್ ನಾವು ಪ್ರತ್ಯಕ್ಷವಾಗಿ ಕಂಡಿದ್ದೀವಿ. ಇನ್ನೊಂದು, ಬೃಹತಿ ಸಹಸ್ರ ಯಾಗವನ್ನು ಮಾಡಿದಾಗ ಅದೆಲ್ಲೂ ಕೂಡ ಪ್ರತ್ಯಕ್ಷ. ಬೃಹತಿ ಸಹಸ್ರ ಯಾಗವನ್ನು ಮಾಡಿದಾಗ 6 ಗಂಟೆಗಳ ಕಾಲ ಯಾಗ ನೀವುಗಳೇ ಕೂತಿದ್ರು. ಏನು ಒಂದ್ಸರಿ ಕೂತ್ರೆ ಬೃಹತಿ ಸಹಸ್ರ ಯಾಗ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಆ ಯಾಗ ಅಂದರೆ ಬೃಹತಿ ಸಹಸ್ರ ಯಾಗ ಅಂತಂದ್ರೆ ಅದು ಒಂದು ಸತಿ ಶುರುವಾಯಿತು ಅಂತಂದ್ರೆ 6 hours ಗಂಡ ಹೆಂಡತಿ ಕೂತ್ಕೊಂಡು ಏನಕ್ಕೂ ಎದ್ದು ಹೋಗೋಂಗೆ ಇಲ್ಲ. ಊಟ ತಿಂಡಿ ದೂರದ ಮಾತು, ಏನು ಮಧ್ಯದಲ್ಲಿ ಒಂಚೂರು ಕಾಫಿ ಕುಡಿದೀನಿ, ಕೈಕಾಲು ತೊಳ್ಕೊಂಡ್ಬರ್ತೀನಿ, ಏನೂ ಇಲ್ಲ. ಒಂದ್ಸತಿ ಕೂತ್ರೆ ಬೆಳಗ್ಗೆ 6 ಗಂಟೆಗೆ ಕೂತ್ರೆ 6 hours ಆಮೇಲೆ ಪೂರ್ಣ. ಅದನ್ನು ಶೇನಯಾಗ ಅಂತಲೂ ಹೇಳ್ತೀವಿ, ಇಲ್ಲ ಬೃಹತಿ ಸಹಸ್ರ ಅಂತ ಹೇಳಿ. ಏನು ನಮ್ಮ ಶರೀರದಲ್ಲಿ ಏನು 72,000 ನಾಡಿಗಳಿದೆ, ಆ ಬೃಹತಿ ಅಂತ ಛಂದಸ್ಸು, ಅದು ಬೃಹತಿನ ಒಂದು ಛಂದಸ್ಸು, ಅದಕ್ಕೆ 36 ಅಕ್ಷರದಲ್ಲಿ ಉಳ್ತಕ್ಕಂಥ ಛಂದಸ್ಸು. ಈ ಸ್ವರ ಹಾಗೂ ವ್ಯಂಜನವನ್ನು ಸೇರಿದಾಗ ಒಂದು ಅಕ್ಷರ ಪರಿಪೂರ್ಣವಾಗಿ ಏನು ಆಗುತ್ತೆ ಆ ರೀತಿಯಾಗಿ ಈಗ ಕ ಅಂದರೆ ಕ, ಆ ಎರಡು ಸೇರಿದ್ರೆ ಕ ಅಂತ ಆಗ್ತಕ್ಕಂಥದ್ದು. ಆ ರೀತಿ 36 ತೆಗೆದುಕೊಂಡಾಗ ನಮ್ಮಲ್ಲಿ 72,000 ಅಂತಂದರೆ ಆ ಬೃಹತಿ ಸಹಸ್ರ ಅಂದರೆ 1000 ಋಕುಗಳು ಅಂತ. 36 ಅಕ್ಷರದ 1,000 ಋಕುಗಳು ಎಷ್ಟಾಯಿತು? 36,000 ಅಕ್ಷರಗಳಾಯಿತು. ಅದರಲ್ಲಿ ನೀವು ಕ ಅಂದರೆ ಕ, ಆ ಅದನ್ನು ಡಿವೈಡ್ ಮಾಡಿದಾಗ ಎಷ್ಟಾಯಿತು? 72,000 ಆಯಿತು. ಸೊ ನಮ್ಮ ಶರೀರದಲ್ಲಿರ್ತಕ್ಕಂಥದ್ದು 72,000 ನಾಡಿ. ಆ ಒಂದು ಯಾಗ ಪರಿಪೂರ್ಣವಾಗಿ ಮನುಷ್ಯನ ಒಂದು ಶರೀರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಆರೋಗ್ಯಕ್ಕೆ. ಜೊತೆಗೆ ಅದು ಶೇನ ಯಾಗ ಅಂದರೆ ಏನೇ ಸಂಕಲ್ಪ ತೆಗೆದುಕೊಂಡ್ರು ಕೂಡ ಶತಗತಾಯ ಆ ಕ್ಷಣನೇ ನಮಗೆ ಫಲ ಕೊಡ್ತಕ್ಕಂಥದ್ದು. ಅದನ್ನು ಕೂಡ ನೀವು ಪ್ರತ್ಯಕ್ಷವಾಗಿ ಕಂಡ್ರಿ. ನಾನೇನಕ್ಕೆ ಸಂಕಲ್ಪ ತಗೊಂಡಿದ್ವಿ ನಾನು ಹೇಳಲಿಕ್ಕೆ ಇಷ್ಟಪಡೋಲ್ಲ, ಆದರೆ ಲೋಕಹಿತಕ್ಕೆ ಸನಾತನ ಧರ್ಮೀಯರಿಗೆ ಸಂಕಲ್ಪ ತೆಗೆದುಕೊಂಡಿದ್ದು. ಆವಾಗ ಅದಕ್ಕೆ ತಕ್ಕಂತೆ ಆ ಒಂದು ಫಲ ನಮಗೆ ಕೊಡ್ತು.
ಏನಕ್ಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಯಾಗಗಳೆಲ್ಲವೂ ಕೂಡ ಲೋಕಹಿತಾರ್ಥವಾಗಿರ್ತಕ್ಕಂಥ ಮಾಡ್ತಕ್ಕಂಥ ಯಾಗಗಳಲ್ಲಿ ಅಪೂರ್ವ. ಅದೇ ಒಂದು ಕಡೆ ಇದ್ದು ನಂತರದಲ್ಲಿ ಫಲ ಕೊಡುತ್ತೆ ಅಂತಲ್ಲ, ಕೆಲವು ಯಾಗಗಳು ಈ ಒಂದು ಆಗಬೇಕು ಅಂತಕ್ಕಂಥದ್ದನ್ನ ಮಾಡಿದಾಗ ಖಂಡಿತ ಫಲ ಕೊಡುತ್ತೆ. ಜೊತೆಗೆ ಕಾಶಿ ವಿಶ್ವನಾಥನಿಗೆ ಮಳೆ ಬರದೇ ಇದ್ದಾಗ, ನಿಮ್ಗಳ ಜ್ಞಾಪಕ ಇರ್ಬೋದು, ಅದಕ್ಕೆ ಆ ಕಾಶಿ ವಿಶ್ವನಾಥನಿಗೆ ಇಲ್ಲಿ ಒಳಗಡೆ ನಾವೇನು ಮಾಡಿದ್ವಿ, ಒಂದು ಟ್ಯಾಂಕನ್ನು ಒಂದು ಮಾಡಿಸಿ ಅದನ್ನು ನೀರನ್ನು ತುಂಬಿಸಿದ್ವಿ ರುದ್ರಘನ ಮಾಡೋಕರೆ. ಅರ್ಧಕ್ಕೆ ನೀರೇ ಒಡೆದೋಯ್ತದೆ, ಒಡೆದೀಚೆ ಬಂತು. ಕೆಲವ್ರಿಗೆಲ್ಲ ಅಯ್ಯೋ ಏನಯ್ಯ ಪೂರ್ತಿ ತುಂಬಲಿಲ್ವಲ್ಲ, ಇದು ಒಡೆದೋಯ್ತಲ್ಲ, ಇದೇನಾರೋ ನೀರೆಲ್ಲ ಈಚೆ ಬಂದ್ಬಿಡ್ತಲ್ಲ ಅಂತಕ್ಕಂಥ ಕೆಲವ್ರಿಗೆ ಭಾವನೆ ಇದ್ರೂ ಇರ್ಬೋದೇನೋ. ನಮಗೆ ಪರಿಪೂರ್ಣ ಆನಂದವಾಯಿತು, ಭಗವಂತ ಅಪೂರ್ಣ ತುಂಬಕ್ಕೂ ಮೊದಲು ಅರ್ಧದಲ್ಲೇ ನಮಗೆ ಫಲ ಕೊಟ್ಟ ಅಂತ. ಒಂದು ವಾರದೊಳಗೆ ತತ್ವ ಮಳೆ ಸುರಿಯಿತು ನಮ್ಮ ಬ್ಯಾಂಗ್ಳೂರು ನಗರದ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇದೆಲ್ಲವೂ ಕೂಡ ಲೋಕಹಿತ. ನೀವುಗಳು ಏನು ಮಾಡ್ಕೊಂಡು ಬರ್ತಾ ಇದ್ದೀರಾ, ಏನು ಮುಂದಿನ ವಾರದಲ್ಲಿ ಏನು ತಯಾರಿ ಆಗಿದ್ದೀರಾ. 26ನೇ ತಾರೀಕು महाराज जी 26, 26, 27, 28 और मार्च 1 तारीख को इतिहास में पहली बार अतिरुद्र याग में घन आवृत्ति में, अतिरुद्र याग तो बहुत बार किया है, बहुत लोग भी किया है, मगर घन आवृत्ति में पारायण भी घन आवृत्ति में हुआ है और आहुति भी हम लोग घन में ही आहुति दे रहे हैं. एक बार महारुद्र याग किया था, अभी अतिरुद्र याग का संकल्प है. ये संकल्प इसीलिए लिया, हमारा सनातन धर्मी लोग एकीकृत हो जाए. कितना भिन्न भिन्न मत कितनी हो, कितना भी हो, वो सभी घर के अंदर रख के बाहर हम सब एक है, हम हिंदू हैं ऐसा भावना उनके अंदर आ जाए, हिंदू लोग जागृत हो जाए. ये संकल्प लेकर ही वो अतिरुद्र याग कर रहे हैं. अभी 26 से वो चालू हो रहा है. ಏನು ನೀವು ತಗೊಂಡಿರೋ ಆ ಸಂಕಲ್ಪನೂ ಕೂಡ ಲೋಕಹಿತ ಇದೆ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಆ ಒಂದು ನಿಮ್ಮಲ್ಲಿ ನೀವೇನು ಇಷ್ಟು ವರ್ಷಗಳಿಂದ ನನ್ನ ಒಡನಾಟ ಶುರುವಾದ ಮೇಲೆ ನಿಮ್ಮಗಳಿಗೆ ನಿಮ್ಮ ಜೀವನದಲ್ಲೂ ಕೂಡ ಬದಲಾವಣೆಗಳು ಬಹಳಷ್ಟು ಆಗೋಗಿದೆ, ನಾ ಹೇಳಬೇಕಾದ ಅನಾವಶ್ಯಕ. ಜೊತೆಗೆ ಸಂಸಾರದಲ್ಲಿ ಏನು ಯಾರ ಮನಲ್ಲೂ ಇಲ್ಲ, ಬೈ ಚಾನ್ಸ್ ವೈಮನಸ್ಸು ಇದ್ರೂ ಕೂಡ ಅದೆಲ್ಲವೂ ಕೂಡ ಸರಿಹೊಟ್ಟೋಗಿದೆ. ಆ ಭರವಸೆ ನನಗಿದೆ. ಯಾಕೆಂದರೆ ಇಷ್ಟಿಷ್ಟು ಹೊತ್ತು ಕೂತ್ಕೊಂಡು ನೀವು ಯಾಕೆಂದರೆ ಪ್ರತಿನಿತ್ಯ ಈಗ ಮಾಡ್ತಾ ಇದ್ವಿ. 11 ದಿನ ಆವೃತ್ತಿ ಮಾಡ್ಕೊಂಡು ಭಾಳಷ್ಟು ಜನಗಳ ಮೊದಲು ಮಾಡಿದ್ವಿ. 12 ಜನದ ಮೇಲೆ ದಿನಕ್ಕೆ 11 ದಿನ ಕಂಟಿನ್ಯೂಸ್ ಆಗಿ ಆ ಥರ 12 ಆವೃತ್ತಿ ಆಗೋಗಿದೆ ಘನಪಾರಾಯಣ. ಅಷ್ಟೊಂದು ಸಮಯ ಸಿಗಬೇಕು ಅಂತಂದರೆ ಮನೆಯಲ್ಲಿ ಸಾಮರಸ್ಯ ಇಲ್ಲ ಅಂದರೆ ಅಷ್ಟೊಂದು ಸಮಯ ಸಿಗಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ವಾರನೂ ಕೂಡ 1 ಅವರ್, ಒಂದು ಅರ್ಧ ಗಂಟೆ ಏನಲ್ಲ, ಗಂಟೆಗಟ್ಟಲೆ ಇಲ್ಲಿ ಬಂತು ಅಂದರೆ 4 ಅವರ್ಸು 5 ಅವರ್ಸ್ ಹಿಂದೆ ನೀವು ಹೋಗೋಕ್ಕಾಗೋದಿಲ್ಲ. ಇದಕ್ಕೆಲ್ಲವೂ ಕೂಡ ಆ ಸಾಮರಸ್ಯ ಬೇಕು. ಆ ಸಾಮರಸ್ಯ ನಿಮ್ಮಲ್ಲೆಲ್ಲ ಬಹಳ ಸುಂದರವಾಗಿ ಬಹಳ ಚೆನ್ನಾಗಿದೆ ಅಂತಂದರೆ, ನೀವುಗಳು ಮಾಡ್ಕೊಂಡು ಬರ್ತಾ ಇರತಕ್ಕಂಥ ಒಂದು ಲೋಕಹಿತವಾಗಿರ್ತಕ್ಕಂಥ ಕಾರ್ಯದಿಂದ ಗೊತ್ತಲ್ಲ. ಈ ಲೋಕಹಿತ ಮಾಡ್ತಕ್ಕಂಥ ಕಾರ್ಯ ನಮಗೆ ಹೆಚ್ಚಿನ ಶಕ್ತಿಯನ್ನು ಕೊಡುತ್ತೆ. ಭಾಳಷ್ಟು ಸತಿ ಹೇಳಿದ್ದೀನಿ, ಸ್ವಾಮೀಜಿ ಯಾವಾಗಲೂ ಲೋಕಾಹಿತ ಅಂತ ಹೇಳ್ತಾ ಇರ್ತಾರಲ್ಲ ಅಂತ ಅನ್ಕೋಬೇಡಿ. ನನ್ನನ್ನು ಹೊರತುಪಡಿಸಿ ಬೇರೆ ಯಾವ ಲೋಕನೂ ಇಲ್ಲ. ನಾನಿದ್ರೇ ಲೋಕ, ನನ್ನನ್ನು ಬಿಟ್ಟ ಮೇಲೆ ಬೇರೆ ಯಾವ ಲೋಕ ಇರುತ್ತೆ. ಅದರಿಂದ ಲೋಕಹಿತ ಅಂತಂದರೆ ನನ್ನ ಸಹಿತವಾಗಿ ನನ್ನನ್ನು ಸೇರಿಸ್ಕೊಂಡೆ ಲೋಕಹಿತ ಅಂತ. ಆ ರೀತಿಯಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಒಂದು ರುದ್ರ ಯಾಗವನ್ನು ಇವತ್ತಿನ ಮಾಡಿದಿರ ಪೂರ್ವಭಾವಿಯಾಗಿ. ಏನಕ್ಕೆ ಮಹಾಶಿವರಾತ್ರಿಯ ಒಂದು ಮಹೋತ್ಸವ ನಾಳೆಯಿಂದ ಶುರುವಾಗುತ್ತೆ. ವಿಶೇಷ ತಮಗೆಲ್ಲರಿಗೂ ಗೊತ್ತಿರತಕ್ಕಂಥದ್ದು, ಬೆಂಗಳೂರು ಮಹಾನಗರದಲ್ಲಿ ಬಹುಶಃ ಮೊದಲನೇ ಸತಿ ವೈದಿಕತೆಯ ಹಿನ್ನೆಲೆಯನ್ನಿಟ್ಕೊಂಡು ಬೆಳೆದಿರ್ತಕ್ಕಂಥ ದೇವಸ್ಥಾನದ ಗರ್ಭಗೃಹಕ್ಕೆ ಪ್ರವೇಶ ಬಹುಶಃ ನಾವೇ ಮೊದಲು ಪ್ರವೇಶ ಕೊಟ್ಟದ್ದು ಅಂತ ಅನ್ಸುತ್ತೆ. 2011ರಿಂದ ವರ್ಷಕ್ಕೆ 1 ಸತಿ ಬಂದಂಥ ಪ್ರತಿಯೊಬ್ಬ ಭಕ್ತಾದಿಗಳು ಕೂಡ ಗರ್ಭಗೃಹಕ್ಕೆ ಹೋಗಿ ಅಲ್ಲೋಗಿ ಅವನು ಗಂಗಾಜಲದಿಂದ ಅಭಿಷೇಕವನ್ನು ಮಾಡಿ ಅವನು ಈಚೆ ಬರ್ತಕ್ಕಂಥ ಒಂದು ಪದ್ಧತಿ ನಾವು ಬಹುಶಃ ನಮ್ಮ ಓಂಕಾರ ಆಶ್ರಮ ಮಹಾಸಂಸ್ಥಾನ ಮೊದಲನೇ ಸತಿ ಕೊಟ್ಟದ್ದು ಅಂತ. 2011ರಿಂದ ಶುರುವಾಗಿರ್ತಕ್ಕಂಥದ್ದು ಈಗ 26ನೇ ವರ್ಷಕ್ಕೆ ಬಂದಿದ್ದೀವಿ. 2026 ಕಾಲಿಟ್ಟಿದ್ದೀವಿ. ನಿರಂತರವಾಗಿ 14 ವರ್ಷಗಳಿಂದಲೂ ಕೂಡ ನಾವು ಇದು 15ನೇ ವರ್ಷದ ಒಂದು ಶಿವರಾತ್ರಿ ಮಹೋತ್ಸವ ಮಾಡ್ತಾ ಇರೋದು. ಮೊದಲನೇ ವರ್ಷ ಒಂದು
10,000 ಜನ ಇರ್ಬೋದೇನೋ, 8,000 10,000 ಜನ ಇರ್ಬೋದು. ಈಗೆಲ್ಲ ಎಷ್ಟು ಬರ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಿದೆ. ಯಾಕೆಂದರೆ ಹಗಲು ರಾತ್ರಿ ನೀವುಗಳು ನಿಂತ್ಕೊಂಡು ಪರಿಶ್ರಮವನ್ನು ಪಡ್ತಾ ಇದ್ದಾರೆ, ಅದನ್ನು ಹೇಳೋದು ಅನಾವಶ್ಯಕ. ಅವಾಗೆಲ್ಲ ಒಂದು 100 kg 200 kg ಪ್ರಸಾದ ಮಾಡಿದ್ರೆ ಒಬ್ಬೊಬ್ಬ ಅನ್ನೊಂದು ಇತ್ತು. ಇವತ್ತಿನ ದಿನ ಕೊನೆ ಪಕ್ಷ ಎಲ್ಲ ಉಪ್ಪಿಟ್ಟೆಲ್ಲ ಆದಮೇಲೆ ದಿನ ತೂಕ ಹಾಕ್ತೀನಿ ಅಂತಂದರೆ ವರ್ಸ್ಟ್ ಕೇಸಲ್ಲಿ ಕೂಡ ಕೊನೆ ಪಕ್ಷ ಒಂದು 15ರಿಂದ 20 ಟನ್ ತೂಕ ಆಗುತ್ತೆ. ಅದು ನೀವು ಹೇಗೆ ಅದು ಯಾವ ರೀತಿ ನೀವು ಲೆಕ್ಕ ಹಾಕಬಹುದು. ಆ ರೀತಿ ಜನ ಬರ್ತಾ ಇದ್ದಾರೆ ಅಂತಂದರೆ ಇನ್ನೂ ಬರಬೇಕು. ಏನಕ್ಕೆ ಇಲ್ಲಿ ಜನ ಬರ್ತಾ ಇದ್ದಾರೆ ಅಂತಂದರೆ ನಿರಂತರವಾಗಿ ನಡೀತಾ ಇರತಕ್ಕಂಥ ಯಜ್ಞ ಯಾಗ ಮಂತ್ರಘೋಷದಿಂದ ಬಂದಂಥ ವ್ಯಕ್ತಿ ಆನಂದವಾಗಪ್ಪ ಸಂತೋಷ ಆಗುತ್ತೆ, ಕಣಯ್ಯ ಚೆನ್ನಾಗಿದೆ, ಭಾಳ ಸಂತೋಷ ಅಂದ್ಕೊಂಡೇ ಹೋಗ್ತಾನೆ. ಏನು ಆ ಯಜ್ಞ ಯಾಗ ಮಂತ್ರಘೋಷದ ನಿರಂತರ ನಡೀತಾ ಇರೋದ್ರಿಂದ ಆ ವ್ಯಕ್ತಿಗೆ ಫಲ ಸಿಗ್ತಾ ಇದೆ ಅಂದರೆ ಅದಕ್ಕೆ ಹಿಂದೆ ಆ ಮಂತ್ರಘೋಷಗಳು ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇರ್ತಕ್ಕಂಥ ನಿಮಗೂ ಕೂಡ ಶತಗತಾಯ ಫಲ ಸಿಗುತ್ತೆ. ಅದರಿಂದ ಬಹಳ ಉತ್ತಮವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿಕೊಂಡು ಬರ್ತಾ ಇದ್ದೀರ. ಮುಂದೆಯೂ ಕೂಡ ಇದೇ ರೀತಿಯಾಗಿ ಓಂಕಾರಾಶ್ರಮ ಮಹಾಸಂಸ್ಥಾನ ನಾನು ನಮ್ಮದು ಅಂತಲ್ಲ, ನಮಗಳದ್ದು ಓಂಕಾರಾಶ್ರಮ ಮಹಾಸಂಸ್ಥಾನ. ನಿಮ್ಮ ಥರನೇ ನಾನು ಇಲ್ಲೊಬ್ಬ ಸೇವಕ ಅಷ್ಟೇ ಹೊರತು ನಾನು ಇದಕ್ಕೆ ಅಧಿಪತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾನು ಅಧಿಪತಿ ಅಂತ ಹೇಳ್ಬೋದು, ಯಾಕೆಂದರೆ ಲೋಕಾರೂಢಿಯಾಗಿ ನಾನು ಹೇಳ್ಬೋದು ಓಂಕಾರಾಶ್ರಮದ ಮಠಾಧಿಪತಿ ಯಾರಪ್ಪ ಅಂದರೆ ಸ್ವಾಮೀಜಿ ಅಂತ ಹೇಳ್ಬೋದು. ಆದರೆ ಯಾರೊಬ್ಬರು ಲಗಾಮ್ ಹಿಡಿಲೇಬೇಕಾಗತ್ತೆ. ಲಗಾಮ್ ಹಿಡಿತಕ್ಕಂಥ ಒಂದು ಸಾರಥಿನೇ ಹೊರತು ರತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ರತಿಗಳಾಗಿರ್ತಕ್ಕಂಥವ್ರು ನೀವು ಸಾರಥಿಯಾಗಿ ನಾನು ಕೂತಿದ್ದೀನಿ ಬಿಟ್ಟರೆ ಇನ್ನೇನೂ ಅಲ್ಲ. ಆ ಭಗವತಿ ನಿಮ್ಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಇನ್ನು ಒಳ್ಳೊಳ್ಳೆ ಸಂಕಲ್ಪಗಳನ್ನು ನನ್ನ ಜೊತೆಗೂ ಲೋಕಹಿತಕ್ಕೋಸ್ಕರ ತಗೊಳ್ತಕ್ಕಂಥ ಧೈರ್ಯ ಸಾಮರ್ಥ್ಯ ನಿಮಗಿದೆ ಅಂತ ಅಂದ್ಕೊಂಡು ಆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಭಗವತಿ ಅಂತ ಹೇಳ್ತಾ, ಈಗ ಪೂರ್ಣಾವತಿ ಆಗಿದೆ. ನಂತರ ಎಲ್ಲರೂ ಕೂಡ ತೀರ್ಥಪ್ರಸಾದವನ್ನು ಸ್ವೀಕಾರ ಮಾಡಿ ನಾಳೆ ದಿನ ಬೆಳಿಗ್ಗೆ ಯಾರ್ಯಾರು ಸ್ವಯಂ ಸೇವಕರಿದ್ದೀರಾ